ನಮ್ಮ ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಮತ್ತೊಂದು ದಿನದಲ್ಲಿ ನಾವು ಸಂಜೆಗೊಂದು ಸತ್ಯ ಸಂದೇಶ ಅನ್ನುವಂತಹ ಈ ಸಂಚಿಕೆಯಲ್ಲಿ ಕೂಡಿ ಬರುವ ಹಾಗೆ ಕರ್ತನು ಅನುಗ್ರಹಿಸಿಕೊಟ್ಟಂಥ ಕೃಪೆಗಾಗಿ ನಾನು ದೇವರಿಗೆ ವಂದಿಸುತ್ತಾ ಈ ಸಂಚಿಕೆಯಿಂದಾಗಿ ಅನೇಕರಿಗೆ ಪ್ರಯೋಜನಕರವಾಗಿ ಇದೆ ಎಂಬುದಾಗಿ ಹೇಳಿ ನಾನು ನಂಬುತ್ತೇನೆ. ಅನೇಕರು ಈಗಾಗಲೇ ನೀವು ಫೋನ್ಗಳ ಮುಖಾಂತರವಾಗಿ ನಮ್ಮನ್ನು ಸಂಪರ್ಕಿಸ್ತಾ ಇದ್ದೀರಿ. ಮಾತ್ರವಲ್ಲದೆ ಈ ಸಂದೇಶಗಳೆಲ್ಲವೂ ಸಹ ನಿಮಗೆ ಆಶೀರ್ವಾದಕರವಾಗಿಯೂ ಇರುವುದಕ್ಕಾಗಿಯೂ ಸಹ ನೀವು ತಿಳಿಸ್ತಾ ಇರುವಂಥದ್ದು ನನಗೆ ಸಂತೋಷವು ಮಾತ್ರವಲ್ಲದೆ ಈ ಎಲ್ಲ ಮಹಿಮೆಯನ್ನು ದೇವರಿಗೆ ಸಲ್ಲಿಸುತ್ತಾ ಈ ಸಮಯದಲ್ಲಿ ನಾವು ಯೂದನ ಪುಸ್ತಕದಲ್ಲಿ 8ನೇ ವಚನದಿಂದ ನಾವು ದೇವರ ವಾಕ್ಯಗಳನ್ನು ಧ್ಯಾನಿಸುತ್ತೇವೆ. ಈ ಜನರು ಸ್ವಪ್ನಾವಸ್ಥೆಯಲ್ಲಿರುವವರಂತೆ ಅದೇ ರೀತಿಯಾಗಿ ಶರೀರವನ್ನು ಮಲಿನ ಮಾಡಿಕೊಳ್ಳುತ್ತಾರೆ, ಪ್ರಭುತ್ವವನ್ನು ಅಸಡ್ಡೆ ಮಾಡುತ್ತಾರೆ, ಮಹಾ ಪದವಿಯನ್ನು ದೂಷಿಸುತ್ತಾರೆ. ಆದರೆ ಪ್ರಧಾನ ದೇವದೂತನಾದ ಮೀಕಾಯೇಲನು ಮೋಶೆಯ ಶವದ ವಿಷಯದಲ್ಲಿ ಸೈತಾನನೊಂದಿಗೆ ವ್ಯಾಜ್ಯವಾಡಿ ವಾಗ್ವಾದ ಮಾಡಿದಾಗ ಅವನು ಸೈತಾನನ ಮೇಲೆ ದೂಷಣಾಭಿಪ್ರಾಯವನ್ನು ಹೇಳುವುದಕ್ಕೆ ಧೈರ್ಯಗೊಳ್ಳದೆ ಕರ್ತನು ನಿನ್ನನ್ನು ಖಂಡಿಸಲಿ ಅಂದನು. ಕರ್ತನಲ್ಲೂ ಪ್ರೀತಿಯ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನು ಅತಿ ಬೇಗನೆ ಬರುತ್ತಾರೆ. ಈಗ ನಾವು ನೋಡುತ್ತಿರುವಂತಹ ಒಂದೊಂದು ಸಂಗತಿಗಳು ಸಹ ಯೇಸು ಕರ್ತನು ಹೇಳಿರುವಂಥ ಸಂಗತಿಗಳೇ ಆಗಿ ಇದೆ. ಯುದ್ಧಗಳಾಗುವಂತಹ ಸುದ್ದಿಗಳನ್ನು ಸಹ ನಾವು ಕೇಳುತ್ತಾ ಇದ್ದೇವೆ, ನೋಡುತ್ತಾ ಇದ್ದೇವೆ. ನಮ್ಮ ಕಣ್ಣ ಮುಂದೆ ಲೋಕದಲ್ಲೆಲ್ಲ ಕಡೆಯೂ ಸಹ ಯುದ್ಧದ ಪರಿಣಾಮಗಳು ನಮ್ಮ ಮೇಲೆಯೂ ಸಹ ನಮ್ಮ ಜೀವಿತಗಳಲ್ಲೂ ಸಹ ಉಂಟಾಗಲ್ಪಡ್ತಿದೆ. ಯಾವುದೋ ಒಂದು ದೇಶದಲ್ಲಿ 2-3 ದೇಶಗಳು ಕಾದಾಡುತ್ತಾ ಇರುವುದಾದರೂ ಸಹ ಆ ದೇಶಕ್ಕೂ ನಮಗೂ ಸಂಬಂಧವಿಲ್ಲ ಎಂಬುದಾಗಿ ಕೂರುವಂಥ ದಿನಗಳಲ್ಲಿ ನಾವಿಲ್ಲ. ನಿಮ್ಮ ಪ್ರಾರ್ಥನೆ ಲೋಕದ ಕಟ್ಟ ಕಡೆಯವರೆಗೂ ಸಹ ಮುಟ್ಟುವಂಥ ಪ್ರಾರ್ಥನೆಯಾಗಿದೆ. ನೀವು ಪವಿತ್ರಾತ್ಮನನ್ನು ಹೊಂದಿದಂಥ ಕಾರಣ ನಿಮ್ಮ ಪ್ರಾರ್ಥನೆಗಳು ಕರ್ತನ ಸಮ್ಮುಖದಲ್ಲಿ ಏರಿ ಹೋಗುವಂಥದ್ದಾಗಿ ಇದೆ. ಮತ್ತೊಂದು ಸ್ಥಳದಲ್ಲಿ ನಡೆಯುವಂಥ ಯುದ್ಧ, ಆ ದೇಶದಲ್ಲಿ ನಡೆಯುವಂಥ ಯುದ್ಧ, ಆ ದೇಶದಲ್ಲಿ ನಡೆಯುತ್ತಿರುವಂಥ ಯಾತನೆಗಳು, ಗೋಳಾಟಗಳು, ಕಣ್ಣೀರನ್ನು, ವೇದನೆಗಳು ನಿಮಗೆ ಅರಿವಿಲ್ಲದವರಾಗಿ ನೀವು ಜೀವಿಸ್ತಾ ಇದ್ದೀರಾ ಅಂದರೆ ಸ್ವಪ್ನಾವಸ್ಥೆಯಲ್ಲಿ ಇದ್ದೀರಾ ಎಂಬುದಾಗಿ ಅರ್ಥ. ಸಭೆ ಯಾವಾಗಲೂ ಸಹ ನಿದ್ರಿಸಬಾರದು. ಸಭೆ ಎಚ್ಚರವಾಗಿರಬೇಕು. ಸಭೆ ಅಂದರೆ ಪ್ರಿಯ ದೇವರ ಮಗನೇ, ಮಗಳೇ, ನೀನೇ ಆಗಿದೆಯಾ. ನೀವು ಯಾವಾಗಲೂ ಸಹ ಎಚ್ಚರವಾಗಿ ಇರಬೇಕು. ಎಚ್ಚರ ಎಂಬುದಾಗಿ ಹೇಳುವುದಾದರೆ ಹಾಗಾದರೆ ನಾವು ನಿದ್ರೆ ಮಾಡಬಾರ್ದಾ ಎಂಬುದಾಗಲ್ಲ. ಕೀರ್ತನೆ 16ರಲ್ಲಿ ದಾವೀದನು ಹೇಳ್ತಾನೆ, ರಾತ್ರಿ ಸಮಯದಲ್ಲಿ ನಾನು ಮಲಗಿದ್ರೂ ಕೂಡ ಅಂತರಾತ್ಮವು ಪ್ರಾರ್ಥಿಸ್ತಾ ಇದೆ, ಎಚ್ಚರವಾಗಿರ್ತದೆ ಎಂಬುದಾಗಿ ಹೇಳಲ್ಪಡ್ತಾನೆ. ನಿಮ್ಮ ಒಳಗಡೆ ಇರುವಂಥ ದೇವರ ಆತ್ಮನು ಅವರು ಯಾವಾಗಲೂ ಸಹ ನಿಮ್ಮೊಳಗೆ ಎಚ್ಚರವಾಗಿ ಇರುವವರಾಗಿರ್ತಾರೆ. ನೀವು ನಿದ್ರಿಸುವುದಾದರೂ ಸಹ ಅವರು ಪ್ರಾರ್ಥಿಸುವವರಾಗಿ ಇರ್ತಾರೆ, ನಿಮಗೆ ಆಲೋಚನೆಯನ್ನು ಹೇಳಿಕೊಡುವವರಾಗಿ ಇರ್ತಾರೆ. ಆದರೆ ಈ ದಿನದಲ್ಲಿ ಈ ನಡೆಯುತ್ತಿರುವಂಥ ಎಲ್ಲ ಸಂಗತಿಗಳನ್ನು ನಾವು ನೋಡಿಯೂ ಸಹ ನಮಗರಿವಿಲ್ಲದ ಹಾಗೆ ನಾವು ಜೀವಿಸುವುದಾದರೆ ಸ್ವಪ್ನಾವಸ್ಥೆಯಲ್ಲಿ ಇರುವಂಥವರಾಗಿ ಇದ್ದೇವೆ. ಪರಿಶುದ್ಧ ಗ್ರಂಥದಲ್ಲಿ ಹೀಗೆ ಹೇಳಲ್ಪಡ್ತದೆ, ಲೋಕದಲ್ಲಿ ನಡೆಯಲ್ಪಟ್ಟಂಥ ಪ್ರತಿಯೊಂದು ಸಂಗತಿಗಳನ್ನು ಕರ್ತನು ನಮಗೆ ಮುಂಚಿತವಾಗಿ ತಿಳಿಸಿದ್ದಾರೆ. ಪವಿತ್ರಾತ್ಮನು ನಮಗೆ ಇರುವಂಥದ್ದು ಯಾವಾಗಲೂ ಸಹ ಆಕಸ್ಮಿಕವಾಗಿ ಸಂಭವಿಸುವಂಥ ಸಂಗತಿಗಳಿಗಾಗಿ ನಾವು ಎದುರು ನೋಡುವವರಾಗಿ ಇಲ್ಲ. ಬದಲಾಗಿ ಮುಂದಾಗುವಂಥ ಸಂಗತಿಗಳನ್ನು ತಿಳಿಸಲಿಕ್ಕೋಸ್ಕರವಾಗಿ ಪವಿತ್ರಾತ್ಮನು ನಿಮ್ಮ ಒಳಗಡೆ ವಾಸ ಮಾಡ್ತಾ ಇದ್ದಾರೆ. ಅದನ್ನು ಯೋಹಾನ ಬರೆದ ಸುವಾರ್ತೆ ಪುಸ್ತಕದ 16ನೇದಲ್ಲಿ ಯೇಸು ಕರ್ತನು ಹೇಳಲ್ಪಡ್ತಾರೆ, ಆತನು ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುತ್ತಾ ನನ್ನನ್ನೇ ಮಹಿಮೆ ಪಡಿಸುವನು ಮತ್ತು ಮುಂದಾಗುವಂಥ ಸಂಗತಿಗಳನ್ನು ನಿಮಗೆ ತಿಳಿಸ್ತಾರೆ ಎಂಬುದಾಗಿ ಹೇಳ್ತಾರೆ. ಈ ಲೋಕದಲ್ಲಿ ನಡೆಯುತ್ತಿರುವಂಥ ಒಂದೊಂದು ಯುದ್ಧಗಳು ಸಹ ಸತ್ಯವೇದದಲ್ಲಿ ದಾಖಲಾಗಿರುವಂಥದ್ದಾಗಿದೆ. ಪವಿತ್ರಾತ್ಮನು ಇದನ್ನು ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ. ಮುಂದಿನ ದಿನಮಾನಗಳಲ್ಲಿ ಏನು ನಡೀತದೆ ಎಂಬುದಾಗಿಯೂ ಸಹ ದೇವರಾಗಿರುವಂಥ ಕರ್ತನು ನಮಗೆ ತಿಳಿಸುವವರಾಗಿ ಇದ್ದಾರೆ. ಅದೆಲ್ಲವನ್ನು ಸಹ ಕೇಳುವಂತಹ ಕಾತುರತೆಯಲ್ಲಿಯೂ ಕರ್ತನ ಸಮ್ಮುಖದಲ್ಲಿ ನಾವು ಕಾದುಕೊಳ್ಳಬೇಕು ಅಷ್ಟೇ. ಲೋಕದಲ್ಲಿ ನಡೆಯುತ್ತಿರುವಂಥ ಸಂಗತಿಗಳು ಮಾತ್ರವಲ್ಲದೆ ನಿಮ್ಮ ಜೀವಿತದಲ್ಲಿ ಇರುವಂಥ ಪ್ರತಿಯೊಂದು ಸಂಗತಿಗಳನ್ನು ನೀವು ಕರ್ತನಿಗೆ ಯೋಗ್ಯವಾಗಿ ನಡೆದುಕೊಳ್ಳುತ್ತಾ ಇದ್ದೀರಾ ಅಥವಾ ಇಲ್ಲವ, ಇದೆಲ್ಲ ಸಂಗತಿಗಳನ್ನು ಸಹ ಪವಿತ್ರಾತ್ಮನಾದ ಕರ್ತನು ನಿಮಗೆ ತಿಳಿಸುವವರಾಗಿ ಇದ್ದಾರೆ. ಆದರೆ ಆತ್ಮಿಕ ಜೀವಿತ ನಿದ್ರೆಯಲ್ಲಿ ಇರುವಂಥದ್ದಾಗಿರಬಾರ್ದು. ನಿದ್ರೆ ಮಾಡುವಂಥವನೇ ಸತ್ತವರನ್ನ ಬಿಟ್ಟು ಎದ್ದೇಳಿ ಎಂಬುದಾಗಿ ಹೇಳಿ ದೇವರ ವಾಕ್ಯದಲ್ಲಿ ಅಪೊಸ್ತಲನಾದಂಥ ಪೌಲನ ಮುಖಾಂತರವಾಗಿ ಪವಿತ್ರಾತ್ಮನು ನಮಗೆ ಎಚ್ಚರಪಡಿಸುವವರಾಗಿದ್ದಾರೆ. ಆತ್ಮಿಕತೆಯಲ್ಲಿ ನಿದ್ರೆ ಮಾಡುವಂಥದ್ದು ಅದು ಸ್ವಪ್ನಾವಸ್ಥೆ ಆಗಿದೆ. ಅದನ್ನೆಲ್ಲಿ ಯೂದನು ಹೇಳಲ್ಪಡ್ತದೆ, ಈ ಜನರು ಸ್ವಪ್ನಾವಸ್ಥೆಯಲ್ಲಿರುವವರಂತೆ ಅದೇ ರೀತಿಯಾಗಿ ಶರೀರವನ್ನು ಮಲಿನ ಮಾಡಿಕೊಳ್ಳುತ್ತಾರೆ ಎಂಬುದಾಗಿ ಹೇಳಿ. ಆತ್ಮಿಕ ಜೀವಿತದಲ್ಲಿ ನಿದ್ರೆ ಮಾಡುವಂಥದ್ದು ಬಹಳವಾದಂತಹ ಕಠಿಣವಾದಂಥ ಕಾರ್ಯವಾಗಿದೆ.
ಇಂದು ಲೋಕದಲ್ಲಿ ನಡೀತಿರುವಂತಹ ಅನೇಕ ಸಂಗತಿಗಳನ್ನು ಸತ್ಯವೇದದಲ್ಲಿ ದಾಖಲಾಗಿರುವ ಪ್ರಕಾರವಾಗಿ ಮೇಲ್ವಚನಗಳಲ್ಲಿ ನೋಡುವುದಾದರೆ ಸೊದೋಮ ಗೊಮೋರನ ಪಟ್ಟಣಗಳು ಇನ್ನೂ ಅನೇಕ ದುರ್ಮಾರ್ಗಗಳನ್ನು ಕರ್ತನು ಖಂಡಿಸಿದ್ದನ್ನು ಮಾತ್ರವಲ್ಲದೆ ಅವರಿಗೆ ನ್ಯಾಯ ತೀರಿಸಿದಂಥದ್ದೆಲ್ಲವನ್ನೂ ಸಹ ಉದಾಹರಣೆಯಾಗಿ ಇಡಲ್ಪಟ್ಟಿದ್ದಾರೆ. ಇದೆಲ್ಲವೂ ಸಹ ನಮಗೆ ಉದಾಹರಣೆಯಾಗಿ ಕೊಡಲ್ಪಟ್ಟಿದೆ ಎಂಬುದಾಗಿ ನೋಡುವುದಾದರೆ ಅವರು ಮಾಡಿದ ಹಾಗೆ ನಾವು ಮಾಡಬಾರದು. ಅವರು ಕರ್ತನನ್ನು ಪರೀಕ್ಷಿಸಿದ ಹಾಗೆ ನಾವು ಪರೀಕ್ಷಿಸಬಾರದು. ಅವರು ದೇವರಿಗೆ ವಿರುದ್ಧವಾಗಿ ನಡೆದುಕೊಂಡ ಪ್ರಕಾರವಾಗಿ ನಾವು ನಡೆದುಕೊಳ್ಳಬಾರದು. ಅವರು ದೇವರಿಗೆ ಕೋಪವನ್ನು ಎಬ್ಬಿಸಿದ ಹಾಗೆ ನಾವು ದೇವರಿಗೆ ಕೋಪವನ್ನು ಎಬ್ಬಿಸಬಾರದು. ಅವರು ಅವಿಧೇಯರಾಗಿ ನಡೆದರು, ನಾವು ಅವಿಧೇಯರಾಗಿ ನಡೆಯಬಾರದು. ಇದೆಲ್ಲವನ್ನು ಸತ್ಯವೇದದಲ್ಲಿ ದಾಖಲಾಗಿರುವಂತಹ ಪ್ರತಿಯೊಂದು ಸಂಗತಿಗಳು ಸಹ ಕರ್ತನಾಗಿರುವಂಥ ದೇವರು ನಾವು ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಎನ್ನುವಂಥ ತಿಳುವಳಿಕೆಯನ್ನ ಹೊಂದಿಕೊಳ್ಳಲಿಕ್ಕೋಸ್ಕರವಾಗಿ ವೇದವಾಕ್ಯಗಳನ್ನು ನಮ್ಮ ಕೈಗಳಲ್ಲಿ ಕೊಡಲ್ಪಟ್ಟಿದ್ದಾರೆ. ಮುಂದಾಗಿಯೂ ಸಹ ತಿಳಿಸಲಿಕ್ಕಾಗಿ ನಮ್ಮ ನಡೆಸಲಿಕ್ಕಾಗಿ ಪವಿತ್ರಾತ್ಮನನ್ನು ಕೊಡಲ್ಪಟ್ಟಿದ್ದಾರೆ. ಇಂದು ಪವಿತ್ರಾತ್ಮನಲ್ಲಿ ನೀವು ಇದ್ದೀರಾ? ಪವಿತ್ರಾತ್ಮನು ನಿಮ್ಮ ಒಳಗಡೆ ವಾಸ ಮಾಡ್ತಾ ಇದ್ದಾರಾ? ಆದರೆ ಇದೇ ಅಧ್ಯಾಯದಲ್ಲಿ 20ನೇ ವಚನದಲ್ಲಿ ಯೂದನು ಹೇಳಲ್ಪಡ್ತಾರೆ, ದೇವರಾತ್ಮವಿಲ್ಲದವರು ಸಹ ಆಗಿದ್ದಾರೆ. ಅವರು ಪ್ರಾಕೃತ ಮನುಷ್ಯರು ಸಹ ಯೇಸುವನ್ನು ನಂಬಿದವರಾಗಿ ಸಭೆ ಒಳಗಡೆ ನಿಮ್ಮ ಒಳಗಡೆ ಇದ್ದಾರೆ. ಅನೇಕರು ಸೇವಕರು ಸಹ ಪ್ರಾಕೃತ ಮನುಷ್ಯರಾಗಿ ಸೇವೆಯನ್ನು ಮಾಡುವವರಾಗಿರುತ್ತಾರೆ. ಅವರು ದೈವ ಪದವಿಯನ್ನು ದೂಷಿಸುವವರಾಗಿ ಇರ್ತಾರೆ. ದೇವರು ನೇಮಿಸಲ್ಪಟ್ಟಂತಹ ಪ್ರಭುತ್ವಗಳನ್ನ ಅವರು ಅಸಡ್ಡೆ ಮಾಡುವವರಾಗಿರ್ತಾರೆ. ಇಂದು ನಿಮ್ಮ ಜೀವಿತ ಹೇಗಿದೆ? ನಿಮಗೆ ದೇವರು ಕೊಟ್ಟಿರುವಂತಹ ತಂದೆ ತಾಯಿಗಳನ್ನು ನೀವು ಗೌರವಿಸುವವರಾಗಿ ಇದ್ದೀರಾ? ನಿಮ್ಮನ್ನು ನಡೆಸಲಿಕ್ಕಾಗಿ ಕೊಡಲ್ಪಟ್ಟಿರುವಂತಹ ಸಭಾಪಾಲಕರನ್ನ ನೀವು ಸನ್ಮಾನಿಸುವವರಾಗಿ ವಿಧೇಯರಾಗಿ ನಡೆದುಕೊಳ್ಳುವವರಾಗಿ ಇದ್ದೀರಾ? ನಿಮ್ಮ ಮೇಲಿರುವಂತಹ ನಾಯಕರುಗಳನ್ನ ನೀವು ಅವರಿಗೆ ಒಳಗಾಗಿ ಇರುವವರಾಗಿ ಇರ್ತೀರಾ? ಅಥವಾ ಅವರಿಗೆ ವಿರುದ್ಧವಾಗಿ ನಡೆದುಕೊಳ್ಳುವವರಾಗಿಯೂ ಯಾವಾಗಲೂ ಸಂಚನ್ನು ರೂಪಿಸುವವರಾಗಿಯೂ ಅವರು ಇದ್ದಾಗ ಒಂದು ರೀತಿಯಲ್ಲಿ ಇಲ್ಲದೇ ಇರುವಾಗ ಒಂದು ರೀತಿಯಲ್ಲಿ, ಅವರ ಮುಂದೆಗಡೆ ಒಂದು ರೀತಿಯಲ್ಲಿ, ಹಿಂದುಗಡೆ ಒಂದು ರೀತಿಯಲ್ಲಿ, ಈ ರೀತಿಯಾದಂಥ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಇರುವುದಾದರೆ ನೀವು ಪ್ರಾಕೃತ ಮನುಷ್ಯರು. ಯಾಕಂದ್ರೆ ನಿಮಗೆ ದೇವರ ಭಯವೇ ಇಲ್ವಲ್ಲ. ದೇವರು ನೇಮಿಸಲ್ಪಟ್ಟಿರುವಂತಹ ಪ್ರಭುತ್ವಗಳನ್ನು ನೀವು ಗೌರವಿಸದೇ ಇರುವಂತ ನೀವು ಹೇಗೆ ದೇವರ ಮಗನು ಮಗಳಾಗಲಿಕ್ಕೆ ಸಾಧ್ಯ? ದೇವರು ಯಾರನ್ನ ನಿಮ್ಮ ಮೇಲೆ ನೇಮಿಸಿರಲಿ ಅವರನ್ನು ನೀವು ಗೌರವಿಸಿರಿ. ಯಾಕಂತಂದ್ರೆ ಅವರ ನೇಮಕ ಮಾಡಿರುವಂತದ್ದು ನೀವಲ್ಲ, ಕರ್ತನ ನೇಮಕ ಮಾಡಿದ್ದಾರೆ. ಅವರ ಬಲಹೀನತೆಗಳನ್ನ ಕುರಿತಾಗಿ ನೀವು ಮಾತನಾಡಬೇಡ್ರಿ, ಅವರ ಕೊರತೆಗಳನ್ನ ನೋಡಬೇಡ್ರಿ. ನಿಮ್ಮಲ್ಲಿ ಕೊರತೆಗಳಿಲ್ವಾ? ನಿಮ್ಮ ಜೀವಿತದಲ್ಲಿ ಕೊರತೆಗಳಿಲ್ವಾ? ನಿಮ್ಮ ಜೀವಿತದಲ್ಲಿ ಕೊರತೆಗಳಿರುವುದಾದ್ರೆ ಇತರರ ಕೊರತೆಗಳನ್ನು ನೀವು ಹೇಳಲಿಕ್ಕೆ ಹೇಗೆ ಸಾಧ್ಯ? ಒಬ್ಬ ಕುರುಡನು ಮತ್ತೊಬ್ಬ ಕುರುಡನಿಗೆ ದಾರಿ ತೋರಿಸಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಯೇಸು ಕರ್ತನು ಹೇಳಿದ್ದಾರಲ್ವಾ? ನೀನು ಅವಿಧೇಯನಾಗಿರುವುದಾದರೆ, ನೀನು ಪಾಪದಲ್ಲಿರುವುದಾದರೆ ಮತ್ತೊಬ್ಬರನ್ನು ಕುರಿತಾಗಿ ನೀನು ಹೇಳಲಿಕ್ಕೆ, ಅವರ ಬಗ್ಗೆ ಮಾತನಾಡಲಿಕ್ಕೆ ಹೇಗೆ ಸಾಧ್ಯ? ನಿನ್ನನ್ನು ಆಲೋಚಿಸಿಕೊ. ನೀನು ಸ್ವಪ್ನಾವಸ್ಥೆಯಲ್ಲಿ ಇರುವಂಥವಳಾಗಿ ಇದ್ದೀಯಾ? ಆತ್ಮಿಕ ಜೀವಿತ ಸ್ವಪ್ನಾವಸ್ಥೆಯಲ್ಲಿ ಇರುವಂಥದ್ದಲ್ಲ ಪ್ರಿಯ ದೇವರ ಮಗನೇ ಮಗಳೇ. ದೇವರಾಗಿರುವಂಥ ಯೇಸು ಕರ್ತನ ಜೊತೆಯಲ್ಲಿ ನಡೆಯುವಂಥದ್ದೇ ಆಗಿದೆ. ನಾನು ಯುಗದ ಸಮಾಪ್ತಿಯವರೆಗೆ ಎಲ್ಲಾ ದಿವಸ ನಿನ್ನ ಸಂಗಡ ಇರ್ತೇನೆ ಎಂಬುದಾಗಿ ಹೇಳಲ್ಪಟ್ಟಂತ ಕರ್ತ ನಿಮ್ಮ ಸಂಗಡ ಇದ್ದಾರಾ ಇಲ್ಲವಾ ಪರೀಕ್ಷಿಸಿಕೋ. ಏನು ಯೇಸು ಕರ್ತನಲ್ಲಿ ಇದ್ದೀರೋ ಇಲ್ಲವೋ? ನೀವು ಯೇಸು ಕರ್ತನಲ್ಲಿ ಇಲ್ಲವಾದರೆ ಅಯೋಗ್ಯರ ಸರಿ ಎಂಬುದಾಗಿ ಹೇಳಿ ಅಪೊಸ್ತಲರಾದಂಥ ಪೌಲರು ಕೊರಿಂಥ ಪುಸ್ತಕದಲ್ಲಿ ಹೇಳಲ್ಪಡ್ತಾರೆ. ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳ್ರಿ, ನೀವು ಕ್ರಿಸ್ತನಲ್ಲಿ ಇದ್ದೀರಾ ಇಲ್ಲವೋ ಪರೀಕ್ಷಿಸಿಕೊಳ್ಳ್ರಿ ಎಂಬುದಾಗಿ ಹೇಳಲ್ಪಡ್ತಾರೆ. ಪ್ರತಿ ದಿವಸವೂ ಸಹ ನಿಮ್ಮ ಜೀವಿತವನ್ನು ಯೇಸು ಕರ್ತನಲ್ಲಿ ಇದ್ದೀರಾ ಇಲ್ಲವೋ ಎಂಬುದಾಗಿ ಪರೀಕ್ಷಿಸಿಕೊಳ್ಳಬೇಕು. ಮಾತನಾಡುವಂಥ ಒಂದೊಂದು ಮಾತುಗಳು, ನಡವಳಿಕೆಗಳಲ್ಲೂ, ಕಾರ್ಯಗಳಲ್ಲೂ, ಕೆಲಸಗಳಲ್ಲೂ, ನೀವು ನಿಂತುಕೊಳ್ಳುವಂಥ ಸ್ಥಳಗಳಲ್ಲೂ, ನಡೆದಾಡುವಂಥ ಸ್ಥಳಗಳಲ್ಲೂ, ನೀವು ಕೆಲಸ ಮಾಡುವಂಥ ಸ್ಥಳಗಳಲ್ಲೂ, ಸುಮ್ಮನೆ ಮಾತನಾಡುವಂಥ ಪ್ರತಿಯೊಂದು ಮಾತಿನಲ್ಲೂ ಸಹ ನಾನು ಯೇಸು ಕರ್ತನವನಾಗಿ ಇದ್ದೇನಾ ಇಲ್ವಾ ಎಂಬುದಾಗಿ ಪರೀಕ್ಷಿಸಿಕೊಳ್ಳಬೇಕು. ಇಲ್ಲಿ ಮಾತ್ರವೇ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ತಿದ್ದುಕೊಳ್ಳಲಿಕ್ಕೂ ಸರಿಪಡಿಸಿಕೊಳ್ಳಲಿಕ್ಕೆ ಅವಕಾಶವಿದೆ ವಿನಃ ಮರಣವಾದ ನಂತರದಲ್ಲಿ ಅದೇ ತಪ್ಪು, ಅದೇ ಪಾಪ, ಅದೇ ವಿಧವಾದಂಥ ಜೀವಿತದಲ್ಲಿ ನೀನು ಸಾಯುವುದಾದರೆ ಮರಣವಾದ ನಂತರದಲ್ಲಿ ನೀನು ಹೋಗುವಂಥ ನರಕದಲ್ಲಿ ನಿನಗೆ ಅವಕಾಶವೇ ಇಲ್ಲ. ನರಕದಲ್ಲಿ ನಿಮ್ಮ ಯಾವ ಪ್ರಾರ್ಥನೆಗೂ ಸಹ ದೇವರ ಬಳಿಯಲ್ಲಿ ಉತ್ತರ ಇಲ್ಲ. ಈ ಭೂಮಿಯ ಮೇಲೆ ನೀನು ಮರಣಿಸುವ ತನಕವಾಗಿ ಸಹ ಕರ್ತನು ನಿಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಡುವವನಾಗಿ, ನಿಮ್ಮ ಪ್ರಾರ್ಥನೆಗಳನ್ನು ಕೇಳುವವನಾಗಿ, ಮಾನಿಸುವವರಾಗಿ ಇದ್ದಾರೆ. ಆದರೆ ಮರಣ ಅನ್ನುವಂಥದ್ದು ಯಾವ ಸಮಯದಲ್ಲಿ ಬರ್ತದೆ ಎಂಬುದಾಗಿ ಗೊತ್ತಿಲ್ಲದೆ ಇರುವಂಥ ಕಾರಣ ಪ್ರಿಯ ದೇವರ ಮಗನೇ ಮಗಳೇ, ಪ್ರತಿ ಸಮಯವೂ ಸಹ ನಾವು ಕರ್ತನ ಜೊತೆಯಲ್ಲಿ ನಡೆಯಬೇಕು. ಪ್ರತಿ ಸಮಯದಲ್ಲೂ ಸಹ ನಮ್ಮನ್ನು ನಾವು ಕರ್ತನ ಸಮ್ಮುಖದಲ್ಲಿ ಪರೀಕ್ಷಿಸಿಕೊಳ್ಳಬೇಕು.
ಎಷ್ಟೋ ಜನಗಳು ಆಲೋಚನೆಗಳಲ್ಲಿ, ಮಾತುಗಳಲ್ಲಿ, ನಡವಳಿಕೆಗಳಲ್ಲಿ, ನೋಟಗಳಲ್ಲಿ, ಕಾರ್ಯಗಳಲ್ಲಿ ತಪ್ಪುವುದುಂಟು. ಆದರೆ ದಿನೇ ದಿನೇ ಅದನ್ನೇ ನಾವು ಮುಂದುವರಿಸಿಕೊಂಡು ನಡೆಯುವುದಾದರೆ ಹೇಗೆ ನಾವು ಯೇಸು ಕರ್ತನ ರಕ್ತಕ್ಕೆ ಯೋಗ್ಯವಾಗಿ ನಡೆಯಲಿಕ್ಕೆ ಸಾಧ್ಯ? ಬಲಹೀನತೆ ಇರುತ್ತದೆ ನಿಜವೇ, ಆದರೆ ಬಲಹೀನತೆ ದೊಡ್ಡದಲ್ಲ ಅಲ್ವಾ? ದೇವರಾಗಿರುವಂಥ ಕರ್ತನು ದೊಡ್ಡವನು. ಆತನು ಹೇಳಿದ್ದಾರೆ, ನನ್ನ ಕೃಪೆ ನನಗೆ ಸಾಕು, ಬಲಹೀನತೆಯಲ್ಲಿ ಬಲು ಪೂರ್ಣ ಸಾಧಕವಾಗುವುದೆಂಬುದಾಗಿ ಹೇಳಿ. ನಿನ್ನ ಬಲಹೀನತೆಗೆ ದೇವರ ಕೃಪೆಯನ್ನು ಆತುಕು. ದೇವರ ಕೃಪೆ ನಿನಗೆ ಬಲವನ್ನು ಕೊಡುತ್ತದೆ ಮಾತ್ರವಲ್ಲದೆ ನಿಮ್ಮನ್ನು ಬಲವಾಗಿ ಶಕ್ತವಾಗಿ ಉಪಯೋಗಿಸಲಿಕ್ಕೆ ದೇವರ ಕೃಪೆ ಬಹು ದೊಡ್ಡದಾಗಿರುವಂಥದ್ದಾಗಿದೆ. ನಿಮ್ಮ ಬಲಹೀನತೆಗಳಿಗಿಂತ ದೇವರಾಗಿರುವಂಥ ಕರ್ತನು ದೊಡ್ಡವರಾಗಿ ಇದ್ದಾರೆ. ಅವರು ನಿಮ್ಮ ವಿಷಯದಲ್ಲಿ ಯಾವಾಗಲೂ ಸಹ ಆಲೋಚಿಸುವವರಾಗಿದ್ದಾರೆ. ಆದರೆ ನೀವು ಆತ್ಮಿಕ ಜೀವಿತದಲ್ಲಿ ಎಚ್ಚರಿಕೆಯಾಗಿ ಇರಬೇಕು. ಸ್ವಪ್ನಾವಸ್ಥೆಯಲ್ಲಿ ಇರುವಂಥ ಜೀವಿತದಲ್ಲಿ ಇರುವುದಾದರೆ ನಿಮ್ಮ ಶರೀರಗಳು ಮಲಿನವಾಗಲ್ಪಡ್ತದೆ. ನಿಮ್ಮ ಶರೀರಗಳು ಮಲಿನವಾಗುವುದಾದರೆ ಕರ್ತನಿಗೆ ನೀವು ಪ್ರಿಯರಲ್ಲ. ಯಾಕಂದ್ರೆ ದೇವರಾಗಿರುವಂಥ ಕರ್ತನ ವಾಕ್ಯ ಹೀಗೆ ಹೇಳಲ್ಪಡ್ತದೆ, ಕರ್ತನು ದೇಹಕ್ಕೋಸ್ಕರವಾಗಿ ಇದ್ದಾನೆ ಎಂಬುದಾಗಿ ಹೇಳಿ. ದೇವರಾಗಿರುವಂಥ ಕರ್ತನು ನಿಮ್ಮ ದೇಹಕ್ಕೋಸ್ಕರವಾಗಿದ್ದಾರೆ. ನಿಮ್ಮ ದೇಹ ಕರ್ತನ ಆಲಯವಾಗಿದೆ. ಯೇಸು ಕರ್ತನು ನಿಮ್ಮ ದೇಹದ ಒಳಗಡೆ ಅವರು ವಾಸ ಮಾಡಲಿಕ್ಕೆ ಬಯಸುವವರಾಗಿದ್ದಾರೆ. ಸಂಪೂರ್ಣವಾಗಿ ನಿಮ್ಮನ್ನು ಅವರ ಹತೋಟಿಗೆ ತೆಗೆದುಕೊಂಡು ಅವರನ್ನ ಮಹಿಮೆ ಪಡಿಸಲಿಕ್ಕಾಗಿಯೂ ಆ ಮಹಿಮೆಯಿಂದ ನೀವು ಸಹ ಮಹಿಮೆ ಹೊಂದಿಕೊಳ್ಳಲಿಕ್ಕಾಗಿಯೂ ಕರ್ತ ನಿಮ್ಮನ್ನು ಉಪಯೋಗಿಸಲಿಕ್ಕೆ ಶಕ್ತರಾಗಿದ್ದಾರೆ. ಆದರೆ ತಾಳ್ಮೆ ಬೇಕು. ತಾಳ್ಮೆ. ಕರ್ತನ ಎಲ್ಲವನ್ನ ಸಹ ತಕ್ಷಣದಲ್ಲಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕಂತಂದ್ರೆ ನೀನೇ ಅದಕ್ಕೆ ಸಿದ್ಧವಾಗಿಲ್ಲ ಅಲ್ಲ. ಸತ್ಯವೇದದ ಅನುಸಾರವಾಗಿ ನೋಡುವುದಾದರೆ ಪ್ರತಿಯೊಬ್ಬರು ಸಹ ತಾಳ್ಮೆಯಿಂದ ಕಾದುಕೊಂಡ್ರು. ದೇವರಾಗಿರುವಂಥ ಕರ್ತನು ಯಾವುದನ್ನು ಸಹ ನೀವು ಮಾಡಿದ ಹಾಗೆ ದುಡುಕಿನಿಂದ ಮಾಡುವಂಥ ದೇವರಲ್ಲ. ಅವರು ಬಹಳ ತಾಳ್ಮೆಯಿಂದ ಆಲೋಚಿಸುವವರಾಗಿ ಮಾಡುವವರಾಗಿ ಇದ್ದಾರೆ. ಅವ್ರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ನಿಜವೇ. ಆದರೆ ಆ ಅಸಾಧ್ಯವಾದಂಥ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನಾಗಿರುವಂಥ ಕರ್ತನ ಕರಗಳಲ್ಲಿ ನೀನಿದ್ದೀಯಾ? ನಿನ್ನನ್ನು ಉಪಯೋಗಿಸಲಿಕ್ಕೆ ಶಕ್ತನಾಗಿರುವ ಆತನ ಕೈಗೆ ನಿಮ್ಮನ್ನು ಒಪ್ಪಿಸಿಕೊಡುವುದಾದರೆ ನಿಶ್ಚಯವಾಗಿ ಅವರು ಉಪಯೋಗಿಸಲಿಕ್ಕೆ ಶಕ್ತರಾಗಿ ಇದ್ದಾರೆ. ಆದರೆ ನಿನ್ನ ಜೀವಿತ ಈಗ ಹೇಗೆ ಇದೆ? ತಾಳ್ಮೆಯಿಂದ ಎದುರು ನೋಡ್ರಿ. ಪ್ರತಿಯೊಂದು ಆಶೀರ್ವಾದಗಳು, ಮಹತ್ವಗಳು ಬರಬೇಕಾದ್ರೆ ಅದಕ್ಕೆ ನಿಮ್ಮ ತಾಳ್ಮೆ, ನಿಮ್ಮ ತಪಸ್ಸು ಮುಖ್ಯ. ನೀವು ಎಷ್ಟು ದೀರ್ಘ ಶಾಂತಿಯಿಂದ ಕಾಯಲ್ಪಡ್ತೀರೋ ಅಷ್ಟು ವಿಧವಾದಂತಹ ಆಶೀರ್ವಾದಗಳನ್ನು ಕರ್ತರು ಅನುಗ್ರಹಿಸಿಕೊಳ್ಳಿಕ್ಕೆ ಶಕ್ತರಾಗಿ ಇದ್ದಾರೆ. ಆದರೆ ಎಚ್ಚರಿಕೆ ಇರಬೇಕು. ಆತ್ಮಿಕ ಜೀವಿತದಲ್ಲಿ ನೀವು ನಿದ್ರಿಸುವವರಾಗಿದ್ದೀರಾ, ಸ್ವಪ್ನ ಕಾಣುವವರಾಗಿದ್ದೀರಾ. ನಿದ್ರೆ ಒಂದು ಕಡೆ, ನಿದ್ರೆ ಮಾಡುವಂಥವ್ರನ್ನ ಎಚ್ಚರಪಡಿಸ್ಬೋದು. ಆದರೆ ಸ್ವಪ್ನ ಕಾಣುವಂಥವ್ರು ಇದ್ದಾರಲ್ವಾ, ಇವರನ್ನು ಎಚ್ಚರಪಡಿಸುವಂಥದ್ದು ಕಷ್ಟ. ಯಾಕಂದ್ರೆ ಅವರು ಆ ಕನಸಿನಲ್ಲೇ ರಾಜರಾಗಿ ಇರ್ತಾರೆ, ಕನಸಿನಲ್ಲೇ ರಾಣಿಯಾಗಿರ್ತಾರೆ. ಇಂದು ಅನೇಕರು ಕನಸಿನಲ್ಲಿ ಪಾಸ್ಟರ್ ಆಗಿದ್ದಾರೆ. ಇಂದು ಅನೇಕರು ಕನಸಿನಲ್ಲಿ ಬಿಷಪ್ ಆಗಿದ್ದಾರೆ, ರೆವರೆಂಡ್ ಆಗಿ ಇದ್ದಾರೆ. ಇಂದು ಅನೇಕರು ಕನಸಿನಲ್ಲಿ ಸಭೆಯನ್ನು ಆಳ್ವಿಕೆ ಮಾಡುವವರಾಗಿದ್ದಾರೆ. ಆದರೆ ಅವರ ಜೀವಿತಗಳ ಹಾಗೆ ಇಲ್ಲ ನೋಡ್ರಿ. ಇಂದು ಅನೇಕರು ಕನಸಿನಲ್ಲಿ ಆರಾಧನೆ ವೀರರಾಗಿದ್ದಾರೆ, ಕನಸಿನಲ್ಲಿ ಆರಾಧನೆ ಮಾಡ್ತಾ ಇದ್ದಾರೆ. ಕನಸನ್ನ ಕಾಣ್ರಿ ಪ್ರಿಯರೇ, ಕನಸನ್ನ ಕಾಣ್ರಿ. ಸತ್ಯವೇದದಲ್ಲಿ ಕನಸನ್ನು ಕಂಡಂತಹ ಯೋಸೇಫನು ನಿಜವಾಗಿಯೂ ಸಹ ಉನ್ನತವಾದಂಥ ಹಂತಕ್ಕೆ ಬಂದನು. ಆದರೆ ಅವನ ಕನಸು ಕಂಡಂತ ತಕ್ಷಣದಲ್ಲೇ ಅವನ ಹಂತಕ್ಕೆ ಬರಲಿಲ್ಲ. ಅದಕ್ಕೋಸ್ಕರವಾಗಿ ಕರ್ತನಿಗೆ ತನ್ನನ್ನು ತಾನು ಸಮರ್ಪಿಸಿಕೊಂಡವನಾಗಿದ್ದನು. ಪಾಪಕ್ಕೆ ಪ್ರೇರೇಪಿಸುವಂತ ಪಟಿಫರನ ಹೆಂಡತಿಯನ್ನ ನೋಡುವಾಗ ಅವನು ಹೇಳಲ್ಪಟ್ಟ, ನಾನು ದೇವರಿಗೆ ಭಯಪಡುವಂತ ಮನುಷ್ಯನಾಗಿದ್ದಾನೆ ಎಂಬುದಾಗಿ ಹೇಳಿ. ನೀವು ದೇವರಿಗೆ ಭಯಪಡದಂತೆ ಕನಸಿನಲ್ಲಿ ಎಲ್ಲವಾದರೆ ಏನು ಪ್ರಯೋಜನ? ನಿಮ್ಮ ಕನಸಿನಲ್ಲೇ ನೀವು ರಾಜರಾಗಿ, ಕನಸಿನ ರಾಣಿಯಾಗಿ, ಕನಸಿನಲ್ಲಿ ಪಾಸ್ಟರ್ ಆಗಿ, ಬಿಷಪ್ ಆಗಿ, ರೆವೆಂಡರ್ ಆಗಿ ಕನಸನ್ನು ಅನುಸಾರವಾಗಿ ನಿಮ್ಮ ಜೀವಿತದಲ್ಲಿ ಜೀವಿಸುವುದಾದರೆ ಅದು ನಿಮಗೆ ಕನಸಾಗಿ ಉಳಿಯಲ್ಪಡುತ್ತದೆ ವಿನಃ ಎಂದಿಗೂ ಸಹ ನೀವು ಹಾಗೆ ಆಗಲಿಕ್ಕೆ ಸಾಧ್ಯವಿಲ್ಲ. ಕರ್ತ ನಿಮ್ಮನ್ನು ಉನ್ನತವಾಗಿ ನಡೆಸಬೇಕೆಂಬುದಾಗಿ ಆಲೋಚನೆ ಉಳ್ಳವರಾಗಿದ್ದರೆ ನಿಜವೇ. ಆದರೆ ಅದಕ್ಕೂ ಮುಂಚಿತವಾಗಿ ಈಗ ದೇವರು ನಿಮಗೆ ಇಟ್ಟಿರುವಂಥವರ ಅಧೀನದಲ್ಲಿ ನೀವು ಇರಬೇಕು. ಯೋಸೆಫನ ತಂದೆ ಅಧೀನದಲ್ಲಿ ಇದ್ದನು, ತಾಯಿ ಅಧೀನದಲ್ಲಿ ಇದ್ದನು. ನಂತರದಲ್ಲಿ ಅವರ ಸಹೋದರರು ಮಾರಲ್ಪಟ್ಟರು. ಅವನು ಕನಸನ್ನು ಕಾಣುವಂಥವನು. ಅವನಿಗೆ ಕರ್ತನು ದರ್ಶನವನ್ನು ಕೊಡಲ್ಪಟ್ಟರು, ಕನಸುಗಳನ್ನು ಕೊಟ್ಟಿದ್ರು. ಅವರ ಅಣ್ಣಂದಿರೆಲ್ಲರೂ ಸಹ ಅವನ ಮುಂದೆ ಅಡ್ಡ ಬೀಳುವಂಥದ್ದು. ತಂದೆ ತಾಯಿಗಳೆಲ್ಲರೂ ಸಹ ಈ ಎಲ್ಲ ಕನಸುಗಳನ್ನು ಕಾಣಲ್ಪಟ್ಟಂಥವನು ನಿಜ. ಆದರೆ ಆ ಕನಸುಗಳನ್ನು ಸಾಕಾರಗೊಳಿಸಲಿಕ್ಕೋಸ್ಕರವಾಗಿ ತನ್ನನ್ನು ಕರ್ತನಿಗೆ ಸಮರ್ಪಿಸಿಕೊಂಡನು. ತನ್ನ ತಂದೆ ತಾಯಿಗರಿಗೆ ವಿಧೇಯರಾಗಿದ್ದನು. ಅಣ್ಣಂದಿರು ಅವನನ್ನು ಮಾರಾಕಲ್ಪಟ್ಟರು.
ಪೊಟಿಫೋರನ ಮನೆಗೆ ಹೋಗಿ ಬಿದ್ದನು. ಪೊಟಿಫೋರನಿಗೂ ಸಹ ಅವನು ವಿಧೇಯನಾಗಿ ಇದ್ದನು. ಪೊಟಿಫೋರನ ಮನೆಯಿಂದ ಮಾಡದೇ ಇರುವಂತ ತಪ್ಪಿಗೋಸ್ಕರವಾಗಿ ಸೆರೆಮನೆಗೆ ಹೋಗಲ್ಪಡಬೇಕಾಗಿತ್ತು. ಸೆರೆಮನೆಯಲ್ಲಿರುವಂತಹ ಸೆರೆ ಅಧಿಕಾರಿಗಳಿಗೂ ಸಹ ಅವನು ವಿಧೇಯನಾಗಿ ಇದ್ದನು. ಅವನ ವಿಧೇಯತೆ ಒಂದು ದಿನದಲ್ಲಿ ಅವನನ್ನ ಐಗುಪ್ತ ದೇಶದ ಪ್ರಧಾನಮಂತ್ರಿಯನ್ನಾಗಿ ಮಾಡಿತು. ಇಂದು ನೀವು ವಿಧೇಯರಾಗದಂತೆ, ನೀವು ಪ್ರಾರ್ಥನೆ ಮಾಡದ ಹಾಗೆ, ದೇವರಿಗೆ ಒಪ್ಪಿಸಿಕೊಡಬೇಕಾದಂಥದ್ದನ್ನು ಒಪ್ಪಿಸಿಕೊಡದಂತೆ, ದೇವರಿಗೆ ಕೊಡಬೇಕಾಗಿರುವಂಥದ್ದನ್ನು ಕೊಡದ ಹಾಗೆ, ಪ್ರಾರ್ಥನೆ ಇಲ್ಲದ ಹಾಗೆ, ವೈಯಕ್ತಿಕ ಪರಿಶುದ್ಧತೆ ಇಲ್ಲದೆ ಇರುವ ಹಾಗೆ, ದೇವರ ಸಮ್ಮುಖದಲ್ಲಿ ನೀವು ನಿಲ್ಲದ ಹಾಗೆ, ನಿಮ್ಮಿಷ್ಟಕ್ಕೆ ನೀವೇ ನಾನು ಹೀಗೆ ಆಗ್ಬೇಕು ಹಾಗೆ ಆಗ್ಬೇಕು ಅನ್ನುವಂಥದ್ದ ರೀತಿಯಾದಂಥ ಜೀವಿತದಲ್ಲಿ ಜೀವಿಸ್ತಾ ಇದೆ ಅಂದರೆ, ಪ್ರಿಯ ದೇವರ ಮಗನೇ ಮಗಳೇ, ಒಂದನ್ನು ತಿಳಿದುಕೊಂಡು, ನೀನು ಸ್ವಪ್ನಾವಸ್ಥೆಯಲ್ಲಿ ಇದೆಯಾ, ನಿದ್ರೆಯಲ್ಲೂ ಇಲ್ಲ, ನೀನು ಗಾಢ ನಿದ್ರೆಗೆ ಹೋಗಿದ್ದೀಯಾ. ಈ ಗಾಢ ನಿದ್ರೆ ಬಂದಂಥ ಸಮಯದಲ್ಲಿ ಸ್ವಪ್ನ ಬರುವಂಥದ್ದು, ಕನಸುಗಳು ಬರುವಂಥದ್ದು. ಈ ಗಾಢ ನಿದ್ರೆ ಹೇಗೆ ಬಂತು? ನಿದ್ರೆ ಬರುವಾಗ ತಕ್ಷಣದಲ್ಲಿ ನಿದ್ದೆ ಬರುವುದಿಲ್ಲ. ಸ್ವಲ್ಪ ಆಕಳಿಕೆ, ನಂತರದಲ್ಲಿ ತೂಕಡಿಕೆ, ನಂತರದಲ್ಲಿ ತೂಗುಡಿಸ್ತಾ ನಿದ್ರೆಗೆ ಜಾರಲ್ಪಡ್ತವೆ. ಜಾರಿದ ನಂತರದಲ್ಲಿ ಗಾಢವಾದ ನಿದ್ರೆ ಬರ್ತದೆ. ಆ ಗಾಢವಾದಂಥ ನಿದ್ರೆ ಬಂದ ನಂತರದಲ್ಲಿ ಕನಸು. ಈಗ ಆತ್ಮಿಕ ಜೀವಿತದಲ್ಲಿ ಇದನ್ನು ನೀವು ಆಲೋಚನೆ ಮಾಡ್ರಿ. ಮೊದಲನೆಯದಾಗಿ ಆಕಳಿಕೆ. ಈ ಆಕಳಿಕೆ ಯಾಕೆ ಬರ್ತದೆ? ನಿಮಗೆ ಬೇಸರ ಬರುತ್ತೆ. ಇಂದು ಅನೇಕರು ದೇವರ ವಾಕ್ಯಗಳನ್ನು ಕೇಳ್ತಾ ಇರುವಾಗಲೂ, ನೀವು ಸಭೆಗಳಲ್ಲಾಗಿರ್ಬೋದು ಅಥವಾ ಈ ಸಂದೇಶವನ್ನು ಕೇಳುವಂಥ ಸಮಯದಲ್ಲಿ ಆಗಿರ್ಬೋದು, ನಿಮಗೆ ಆಕಳಿಕೆ ಬರ್ತಾ ಇರಬೇಕಾದ್ರೆ, ಆಕಳಿಕೆ ಬಂದ ನಂತರದಲ್ಲಿ ನೀವೇನು ಮಾಡ್ತೀರಾ ಗೊತ್ತಾ? ಈ ಸಂದೇಶವನ್ನು ಕೇಳುವಂಥದ್ದನ್ನು ನಿಲ್ಲಿಸಿಬಿಟ್ಟು ಅಥವಾ ಫೋನನ್ನು ಹಾಕಿಬಿಟ್ಟು ಮಲ್ಕೊಳ್ಳಿಕ್ಕಾಗಿ ಹೋಗ್ತೀರಾ. ಆಕಳಿಕೆ ಯಾಕೆ ಬರ್ತದೆ ಅಂದರೆ ಅಸಡ್ಡೆ. ದೇವರ ಸಂದೇಶವನ್ನು ಕೇಳಲಿಕ್ಕೆ ಅಸಡ್ಡೆ. ನಿಮ್ಮ ಸಭೆಗಳಲ್ಲಿ ಸಭಾಪಾಲಕರು ಹೇಳುವಂತಹ ಒಂದೊಂದು ಸಂದೇಶಗಳು, ಅದು ನೀವು ಕುಳಿತುಕೊಂಡು ಸುಲಭವಾಗಿ ಕೇಳ್ತೀರಲ್ವ, ಅಷ್ಟು ಸುಲಭವಾಗಿ ಬಂದದ್ದಲ್ಲ. ಅವರು ಅದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿರ್ತಾರೆ. ಕರ್ತನ ಸಮ್ಮುಖದಲ್ಲಿ ಕುಳಿತುಕೊಂಡು ಧ್ಯಾನ ಮಾಡಿ ಆ ಸಂದೇಶವನ್ನ ನಿಮಗೆ ಕೊಡಲ್ಪಡ್ತಾರೆ. ನಿಜವಾಗಿ ಆ ಸಂದೇಶ ಅನ್ನೋದಕ್ಕಿಂತ ಮುಂಚಿತವಾಗಿ ಅದೊಂದು ಆತ್ಮಿಕ ಆಹಾರ. ನೀವು ಮನೆಯಲ್ಲಿ ಆಹಾರವನ್ನು ಸಿದ್ಧಪಡಿಸ್ತಿರಲ್ವಾ, ಈ ಆಹಾರವೆಲ್ಲವೂ ಸಹ ತಕ್ಷಣದಲ್ಲಿ ಸಿದ್ಧವಾಗುವಂಥದ್ದಲ್ಲ. ಬೆಂಕಿ ನೆಚ್ಚಿ ಪಾತ್ರೆಗಳನ್ನು ಸಿದ್ಧಪಡಿಸಿ ಎಲ್ಲವನ್ನು ಹಾಕಿ, ವಸ್ತುಗಳೆಲ್ಲ, ಆ ತರಕಾರಿಗಳು, ಪ್ರತಿಯೊಂದು ಕಾಯಿ ಫಲಗಳನ್ನು ಹಾಕಲ್ಪಟ್ಟು ಎಲ್ಲವನ್ನು ಆದ ನಂತರದಲ್ಲಿ ಸ್ವಲ್ಪ ಸಮಯ ಕಾದುಕೊಂಡು ಅದೆಲ್ಲ ಬೆಂದ ನಂತರದಲ್ಲಿ ಕೊನೆಯದಾಗಿ ಅಟ್ಲೀಸ್ಟ್ ಒಂದು ಅರ್ಧ ತಾಸಾದರೂ ತೆಗೆದುಕೊಳ್ಳಲ್ಪಡ್ತದೆ. ಇಂದು ನಿಮಗೆ ಕೇಳುವಂಥ ಒಂದೊಂದು ಸಂದೇಶಗಳು ಸಹ ಕರ್ತನ ಸಮ್ಮುಖದಲ್ಲಿ ಕಾದುಕೊಂಡೇ ಸಂದೇಶವನ್ನು ಕೊಡುವವರಾಗಿರ್ತಾರೆ. ಈ ಸಂದೇಶಕ್ಕೂ ಮುಂಚಿತವಾಗಿ ನಾನು ಕರ್ತನ ಸಮ್ಮುಖದಲ್ಲಿ ಕಾದುಕೊಂಡೇ ನಿಮಗೆ ಸಂದೇಶವನ್ನು ಕೊಡಲಿಕ್ಕಾಗಿ ಬಂದೆನು. ಈ ಸಂದೇಶವನ್ನು ಕೇಳುವಂಥ ಸಮಯದಲ್ಲಿ ಅಸಡ್ಡೆತನ ಬರ್ತದೆ. ಸ್ವಲ್ಪ ಬೇಸರಿಕೆ ಬರುವಾಗ, ಬೇಸರಿಕೆ ಬಂದ ತಕ್ಷಣದಲ್ಲಿ ಆಕಳಿಕೆ ಬರ್ತದೆ. ಆಕಳಿಕೆ ಬಂದ ನಂತರದಲ್ಲಿ ತೂಕಡಿಸುವಿಕೆ ಬರ್ತದೆ. ತೂಕಡಿಸುವಾಗ ನಿದ್ರೆ ಬರ್ತದೆ. ಈ ನಿದ್ರೆ ನಿಮ್ಮನ್ನು ಗಾಢವಾದಂತಹ ಸ್ಥಳಕ್ಕೆ ತೆಗೆದುಕೊಂಡು ಹೋಗಲ್ಪಡ್ತದೆ. ಆ ಗಾಢವಾದ ಸ್ಥಳದಲ್ಲಿ ಅನೇಕ ಕನಸುಗಳು, ಸ್ವಪ್ನಗಳು ಬರ್ತದೆ. ಆ ಸ್ವಪ್ನಗಳು ನಿಮ್ಮನ್ನು ಸಂತೋಷಪಡಿಸುವ ಹಾಗೆಯೂ, ಆ ಸ್ವಪ್ನಗಳು ನಿಮ್ಮನ್ನು ಎಚ್ಚರಿಕೆಯಲ್ಲಿ ಇರದ ಹಾಗೆಯೂ, ಸ್ವಪ್ನ ನೀವು ಎಚ್ಚರಿಕೆಯಲ್ಲಿ ಇರದ ಹಾಗೆ ನಡೆಸಲ್ಪಡ್ತದೆ. ಇಂದು ಅನೇಕರ ಆತ್ಮಿಕ ಜೀವಿತ ಇದೇ ರೀತಿಯಲ್ಲಿದೆ, ಸ್ವಪ್ನಾವಸ್ಥೆಯಲ್ಲಿ ಇರುವಂಥದ್ದು. ಅವರು ತಾವು ಏನು ತಪ್ಪು ಮಾಡ್ತಾ ಇದ್ದೇವೆ ಎಂಬುದಾಗಿ ಗೊತ್ತಿಲ್ಲ. ಕೆಲವರು ಕನಸಿನಲ್ಲಿ ಸಂಪೂರ್ಣವಾಗಿ ಮುಳುಗಿರುವಂಥ ಸಮಯದಲ್ಲಿ ಕನಸಿನಲ್ಲಿ ನಗಾಡಿದ್ರು ಸಹ ಅವರು ಜೋರಾಗಿ ನಗಾಡ್ತಾರೆ. ಪಕ್ಕದವನು ಎಬ್ಬಿಸ್ಬೇಕು, ಯಾಕೆ ನಗಾಡ್ತಾ ಇದೀಯಾ, ಯಾಕೆ ನಗಾಡ್ತಾ ಇದೀಯಾ? ಕೆಲವರು ಕನಸಿನಲ್ಲೇ ರಾಜ ಆಗಿರ್ತಾನೆ, ಅವನು ಪಕ್ಕದಲ್ಲಿರುವಂಥವನಿಗೆ ತಟ್ಟಿ ಹೇಳ್ತಾನೆ. ಕನಸಿನಲ್ಲಿ ಪಕ್ಕದಲ್ಲಿ ಮಂತ್ರಿ ಇರ್ತಾನೆ, ಮಂತ್ರಿ ಎಂಬುದಾಗಿ ಅವನು ತಟ್ಟುತ್ತಾನೆ. ಅಲ್ಲಿ ಇಲ್ಲಿ ನೋಡುವುದಾದರೆ ಅವನು ಕನಸಿನಲ್ಲೇ ಒಬ್ಬನ ತಟ್ಟಿರ್ತಾನೆ. ಅವನು ಎದ್ದಂಥವನು, ಇವನು ಯಾಕೆ ನನ್ನ ತಪ್ಪ, ಯಾಕಪ್ಪ, ಯಾಕೆ ತಟ್ಟಿರ್ತಾ ಇದೆಯಾ, ಯಾಕೆ ತಡ್ತಾ ಇದೆಯಾ ಎಂಬುದಾಗಿ ಕೇಳ್ತಾನೆ. ನಿಮಗೆ ಹಾಗೆ ಹೊಡೆದಾಗಲೇ, ಬೆದರಿಸಿದಾಗೆ, ಏನು ನಾನು ತಟ್ಟದ್ನಾ? ಇಲ್ಲ ಅಲ್ಲ. ಯಾಕೆ ಹಾಗೆ ಇಲ್ಲ ಅಲ್ಲ ಅಂತ ಹೇಳ್ತೀಯ ಅಂತಂದ್ರೆ, ನೀನು ಸ್ವಪ್ನಾವಸ್ಥೆಯಲ್ಲಿ ಇರ್ತೀಯ. ನಿಮ್ಮ ಜೀವಿತದಲ್ಲಿ ಕೆಲವೊಂದು ತಪ್ಪಾದಂಥ ಮಾರ್ಗದಲ್ಲಿ ನೀವು ಇರುವಾಗ, ನಿಮ್ಮ ಸೇವಕರು, ನಿಮ್ಮ ಸಭಾಪಾಲಕರು, ನಿಮ್ಮ ಮೇಲೆ ಕರ್ತನ ಇಡಲ್ಪಟ್ಟಂಥ ನಾಯಕರು, ನಿಮ್ಮ ತಂದೆ ತಾಯಿಗಳು, ನಿಮ್ಮ ಸಹೋದರ ಸಹೋದರಿ, ಕರ್ತನಲ್ಲಿರುವಂಥವರು ನಿಮ್ಮನ್ನ ಸಹೋದರನೇ ಸಹೋದರಿಯೇ ನೀನು ತಪ್ಪಾದಂಥ ಮಾರ್ಗದಲ್ಲಿ ಇದೆಯಾ, ಈ ರೀತಿಯಲ್ಲಿ ನೀನು ಇರಬೇಡ ಎಂಬುದಾಗಿ ನಿನಗೆ ಹೇಳುವಾಗ
ಅವ್ರು ನೀನು ಕೇಳ್ತೀಯ ಏನಂತ, ನಾನು ಹಾಗೆ ಇದ್ದೀನಿ, ನಾನು ಹಾಗೆ ಇಲ್ಲ ಅಂತ ಹೇಳ್ತೀಯ. ಯಾಕೆ ಗೊತ್ತಾ, ನೀನು ಇದಾಗಲೇ ಸ್ವಪ್ನಾವಸ್ಥೆಯಲ್ಲಿ ಇದೆಯಾ, ನಿನ್ನ ಕನಸಿನಲ್ಲಿ ಇದೆಯಾ. ಆತ್ಮಿಕ ಜೀವಿತ ಪ್ರಿಯ ದೇವರ ಮಗನೇ ಮಗಳೇ ಕನಸಿನಲ್ಲಿ ಇರುವಂಥದ್ದಲ್ಲ, ರಾಜಾದಿರಾಜನಾದ ಯೇಸು ಕರ್ತನ ಜೊತೆಯಲ್ಲಿ ನಡೆಯುವಂಥದ್ದೇ ಆಗಿದೆ. ಇಂದು ಅನೇಕರ ಜೀವಿತ ಸ್ವಪ್ನಾವಸ್ಥೆಯಲ್ಲಿದೆ. ಅನೇಕರು ಆಶ್ವಾಸನೆಗಳನ್ನು ಕೊಡ್ತಾರೆ, ನಾನು ದೇವರಿಗೆ ಹಾಗೆ ನಡೆದುಕೊಳ್ಳುತ್ತೇನೆ, ಹೀಗೆ ನಡೆದುಕೊಳ್ಳುತ್ತೇನೆ ಎಂಬುದಾಗಿ. ಆದರೆ ಕ್ರಿಯೆಗಳೆಲ್ಲ ಅದು ಇಲ್ಲವೇ ಇಲ್ಲ. ಆದರೆ ಅವರ ಮನಸ್ಸು ಸಹ ಚುಚ್ಚೋದಿಲ್ಲ. ನಾನು ಹೀಗೆ ಹೇಳಿದ್ನಲ್ವ, ನಾನು ಈ ರೀತಿಯಲ್ಲಿ ನಡ್ಕೊಳ್ತಾನೇ ಇಲ್ವಲ್ಲ ಎಂಬುದಾಗಿ ಹೇಳಿ ಅವರು ಆಲೋಚನೆ ಮಾಡೋದಿಲ್ಲ. ಕಾರಣ ಯಾಕೆ ಗೊತ್ತಾ, ಅವ್ರೀಗಾಗಲೇ ಬೇಸರಿಕೆ ಬಂತು, ಆಕಳಿಕೆ ಬಂತು, ತೂಕಡಿಕೆ ಬಂತು, ನಿದ್ರೆ ಬಂತು, ಗಾಢವಾದ ನಿದ್ರೆಗೋದ್ರು. ಈಗ ಕನಸಿನಲ್ಲಿ ಸ್ವಪ್ನದಲ್ಲಿ ಇದ್ದಾರೆ. ಸ್ವಪ್ನದಲ್ಲಿ ಮುಳುಗಿರುವಂತಹ ವ್ಯಕ್ತಿ ಎಂದಿಗೂ ಸಹ ತಾನು ಬಿದ್ದು ಹೋದಂಥದ್ದನ್ನು ನೆನೆಸಿಕೊಳ್ಳುವಂಥವನಲ್ಲ. ಅವನು ಸ್ವಪ್ನದಲ್ಲೇ ಪರಲೋಕದಲ್ಲಿ ಇರ್ತಾನೆ. ನಿತ್ಯವಾಗಿಯೂ ನಿರಂತರವಾಗಿಯೂ ಸತ್ಯವಾದಂಥ ಪರಲೋಕ ಅವರಿಗೆ ಬೇಕಾಗಿಲ್ಲ. ಕನಸಿನಲ್ಲಿ ಮಾತ್ರವೇ ಅವರಿಗೆ ಪರಲೋಕ ಬೇಕು, ಕನಸಿನಲ್ಲಿ ಮಾತ್ರವೇ ಅವರಿಗೆ ಸ್ವರ್ಗ ಬೇಕು. ಸತ್ಯವಾಗಿ ಅವರು ಕರ್ತನಿಗೆ ಮಾಡಬೇಕಾದದನ್ನು ಯಾವುದನ್ನ ಮಾಡೋದಿಲ್ಲ. ಮನೆಗಳನ್ನು ಒಡೆಯಲ್ಪಡ್ತಾರೆ, ಮನೆಗಳನ್ನು ಒಡೆಯಲ್ಪಡ್ತಾರೆ, ಸಭೆಗಳನ್ನು ಒಡೆಯಲ್ಪಡ್ತಾರೆ, ವಿಶ್ವಾಸಿಗಳನ್ನು ಒಡೆಯಲ್ಪಡ್ತಾರೆ, ಕುಟುಂಬಗಳನ್ನು ಒಡೆಯಲ್ಪಡ್ತಾರೆ. ಕರ್ತನು ನೇಮಿಸಿರುವಂತಹ ಪ್ರಭುತ್ವಗಳ ಮೇಲೆ ಅವರು ಅಸಡ್ಡೆ ಮಾಡಲ್ಪಡ್ತಾರೆ, ಪ್ರಭುತ್ವಗಳಿಗೆ ವಿರುದ್ಧವಾಗಿ ಮಾತನಾಡ್ತಾರೆ. ಇಂದು ಒಬ್ಬ ದೇವ ಮನುಷ್ಯನು ಎಂಬುದಾಗಿ ಹೇಳಿಕೊಳ್ಳುವಂಥ ಯಾವನೇ ಆಗಲಿ, ಒಬ್ಬ ಸೇವಕರಿಗೆ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾನೆ ಅಂದರೆ ಅವನು ಮಾತನಾಡ್ತಾ ಇರೋದಿಲ್ಲ. ಅವನ ಒಳಗಡೆ ಇರುವಂತಹ ಸ್ವಪ್ನಾವಸ್ಥೆ, ಅವನ ಒಳಗಡೆ ಇರುವಂತಹ ಸೈತಾನನು, ಅವನ ಒಳಗಡೆ ಇರುವಂತಹ ದುರಾತ್ಮನು ಅವನನ್ನು ಸ್ವಪ್ನಾವಸ್ಥೆಯಲ್ಲಿ ಮಲಗಿಸಿಕೊಂಡು ಸೈತಾನನು ಮಾತನಾಡ್ತಾ ಇರ್ತಾನೆ. ಅವನು ಮಾತನಾಡ್ತಾ ಇರೋದಿಲ್ಲ, ಅವನ ಒಳಗಡೆ ಇರುವಂಥ ಸ್ವಪ್ನಾವಸ್ಥೆ. ಸ್ವಪ್ನದಲ್ಲಿ ಇರುವಂಥವರು ಸಹ ಮಾತನಾಡ್ತಾರಲ್ವಾ. ಕನಸನ್ನು ಕಾಣುವಂಥವ್ರು ಸಹ ಗಾಢವಾದಂಥ ನಿದ್ರೆಯಲ್ಲಿರುವಂಥವ್ರು ಕನಸನ್ನು ಕಾಣ್ತಾ ಕಾಣ್ತಾ ನಗಾಡ್ತಾರೆ. ಕನಸನ್ನು ಕಾಣ್ತಾ ಕಾಣ್ತಾ ಕನಸಲ್ಲಿ ಯಾಕೆ ಎಂಬುದಾಗಿ ಹೇಳುವುದಾದರೆ ಅವನು ಬಾಯಿ ತೆರೆದೇ ಯಾಕೆ ಎಂಬುದಾಗಿ ಸಹ ಹೇಳಿರ್ತಾನೆ. ಇದರ ಅರ್ಥ ಏನು ಗೊತ್ತಾ ಪ್ರಿಯ ದೇವರ ಮಕ್ಕಳೇ, ಯಾಕೆ ಅಪೊಸ್ತಲನಾದಂಥ ಯೂದನು ಇಷ್ಟೊಂದು ಆಳವಾದಂಥ ಪತ್ರಿಕೆಯನ್ನ, ಆಳವಾದಂಥ ಸಂಗತಿಗಳನ್ನ ಈ 25 ವಚನದಲ್ಲಿ, ಒಂದೇ ಅಧ್ಯಾಯದ 25 ವಚನದಲ್ಲಿ ನೀವು ನೋಡುವುದಾದರೆ ಎಷ್ಟು ಆಳವಾದಂಥ ಸಂಗತಿಗಳನ್ನು ಪವಿತ್ರಾತ್ಮನ ಮುಖಾಂತರವಾಗಿ ಬರೆದಿದ್ದಾರೆ. ನೀವು ಆಲೋಚನೆ ಮಾಡಿ. ಇಂದು ಅನೇಕರು ಸ್ವಪ್ನಾವಸ್ಥೆಯಲ್ಲಿದ್ದಾರೆ, ಕನಸಿನಲ್ಲಿ ಇದ್ದಾರೆ. ಕನಸಿನಲ್ಲಿ ಅವರು ದೇವರಿಗೆ ಏನೆಲ್ಲವನ್ನ ಮಾಡಬೇಕು ಮಾಡಿಬಿಟ್ಟಿದ್ದಾರೆ. ಆದರೆ ನಿಜವಾಗಿ ನೋಡುವುದಾದ್ರೆ, ಸತ್ಯವಾಗಿ ನೋಡುವುದಾದರೆ ಅವರು ಯಾವುದನ್ನು ಸಹ ಮಾಡೋದಿಲ್ಲ. ಆಶ್ವಾಸನೆಗಳನ್ನು ಕೊಟ್ಟು ಕರ್ತನಿಗೆ ಏನನ್ನು ಸಹ ಮಾಡದೇ ಇರುವಂಥವನೇ ಎಚ್ಚರಿಕೆ ತೆಗೆದುಕೊಳ್ಳುಕೋ, ನೀನು ಇನ್ನೂ ಸ್ವಪ್ನಾವಸ್ಥೆಯಲ್ಲಿದೆ, ಎಚ್ಚರವಾಗು. ನಿದ್ರೆ ಮಾಡುವವನೇ ಸತ್ತವರನ್ನ ಬಿಟ್ಟು ಎದ್ದೇಳಿ ಎಂಬುದಾಗಿ ದೇವರ ವಾಕ್ಯ ಹೇಳಲ್ಪಡ್ತದೆ. ಯಾಕಂದ್ರೆ ನೀವು ನಿದ್ರೆ ಮಾಡುವವರಲ್ಲ, ಎಚ್ಚರವಾಗಿ ಇರುವಂಥವರಾಗಿದ್ದೀರಾ. ನೀವು ಕನಸನ್ನು ಕಾಣುವಂಥವರಲ್ಲ, ಸ್ವಪ್ನಾವಸ್ಥೆಯಲ್ಲಿ ಇರುವಂಥವರಲ್ಲ. ಬದಲಾಗಿ ನೀವು ಕಾಣುವಂಥ ಕನಸು ಅದು ಕರ್ತನ ಕನಸಾಗಿರಬೇಕು. ನೀವು ಕಾಣುವಂಥ ಕನಸುಗಳು ಅದು ಕರ್ತನ ಕೊಡುವಂಥದ್ದಾಗಿ ಇರಬೇಕು ವಿನಃ ನಿಮ್ಮ ಇಷ್ಟದನುಸಾರವಾಗಿ ಕಲ್ಪನೆಗಳ ಮೇಲೆ ಕಲ್ಪನೆಗಳನ್ನು ಮಾಡಿಕೊಂಡು ನಿಮ್ಮ ಇಷ್ಟಾನುಸಾರವಾಗಿ ನಡೆಯುವಂಥದ್ದು, ನಿಮ್ಮ ಇಷ್ಟಾನುಸಾರವಾಗಿ ನಿಯಮಗಳನ್ನು ಮಾಡಿಕೊಳ್ಳುವಂಥದ್ದು, ನಿಮ್ಮ ಇಷ್ಟಾನುಸಾರವಾಗಿ ಜೀವಿಸುವಂಥದ್ದು, ನಿಮ್ಮ ಇಷ್ಟಾನುಸಾರವಾದಂಥ ಸಭೆಗಳನ್ನು, ಸಭಾಪಾಲಕರನ್ನು, ನಾಯಕರುಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥ ಪ್ರತಿಯೊಬ್ಬನು ಸಹ ಸ್ವಪ್ನಾವಸ್ಥೆಯಲ್ಲಿರುವಂಥವನಾಗಿ ಇದ್ದಾರೆ. ಇಂಥವರಿಗೆ ದೇವರ ಪದವಿಗಳ ವಿಷಯದಲ್ಲಿ ಅವರಿಗೆ ಭಯ ಇಲ್ಲ. ದೇವರು ನೇಮಿಸಲ್ಪಟ್ಟಿರುವಂಥ ಸೇವಕರ ವಿಷಯದಲ್ಲಿ ಅವರಿಗೆ ಭಯ ಇರೋದಿಲ್ಲ. ದೇವರು ನೇಮಿಸಲ್ಪಟ್ಟಂಥ ಅಭಿಷಕ್ತರ ವಿಷಯದಲ್ಲಿ ಅವರಿಗೆ ಭಯ ಇರೋದಿಲ್ಲ. ಅವರು ಸಿಕ್ಕಿದ ಹಾಗೆ ಮಾತನಾಡಲ್ಪಡ್ತಾರೆ, ಸರಳವಾಗಿ ದೂಷಣೆ ಮಾಡಲ್ಪಡ್ತಾರೆ, ಇಲ್ಲ ಸಲ್ಲದನ್ನ ಕಥೆಗಳನ್ನು ಕಟ್ಟಲ್ಪಡ್ತಾರೆ, ಆಶ್ವಾಸನೆಗಳನ್ನು ಕೊಡ್ತಾರೆ. ಇಂದು ರಾಜಕೀಯ ನಾಯಕರುಗಳು ಸಹ ಆಶ್ವಾಸನೆ ಕೊಡ್ತಾರೆ. ಇಂದು ಆತ್ಮಿಕ ಜೀವಿತದಲ್ಲಿರುವಂತಹ ಪ್ರಿಯ ದೇವರ ಮಗನೇ ಮಗಳೇ, ನಿನಗೆ ಯಾರಾದರೂ ಸರಿ, ನಿಮ್ಮ ಸಂದೇಶಕರಾದರೂ ಸರಿ, ನಿಮ್ಮ ಸಭಾಪಾಲಕರಾದರೂ ಸರಿ, ನಿನ್ನೊಡನೆ ಕ್ರೈಸ್ತ ಭಕ್ತರಲ್ಲಿರುವಂಥ ಸಹೋದರ ಸಹೋದರಿ ಯಾರಾದರೂ ಸರಿ, ನಿನ್ನ ಜೀವಕ್ಕೆ ನಾನು ಆಧಾರ, ನಿನ್ನನ್ನು ನಾನು ನೋಡ್ಕೊಳ್ತೀನಿ, ನಿನಗೆ ಸಹಾಯ ಮಾಡ್ತೀನಿ ಎಂಬುದಾಗಿ ಹೇಳುವಂಥ ಎಲ್ಲ ಮಾತುಗಳನ್ನು
ಕೇಳಬೇಡ್ರಿ. ಯಾಕೆ ಗೊತ್ತಾ? ಯೇಸು ಕರ್ತನ ಮಾತ್ರವೇ ನಮಗೆ ಆಶ್ವಾಸನೆ ಕೊಟ್ಟು ನೆರವೇರಿಸಲಿಕ್ಕೆ ಶಕ್ತನು. ಉಸಿರಾಡುವಂಥ ಮನುಷ್ಯನನ್ನ ನಂಬಿ ಬದುಕಬೇಡ ಎಂಬುದಾಗಿ ದೇವರ ವಾಕ್ಯ ಹೇಳಲ್ಪಡುತ್ತದೆ. ನಿನ್ನನ್ನು ಹೆತ್ತು ಹೊತ್ತಂತ ತಂದೆ ತಾಯಿ ಎಷ್ಟೋ ಸಮಯದಲ್ಲಿ ನಿನ್ನನ್ನು ಶಪಿಸಿದ್ದಾರೆ. ಅಂಥದ್ರಲ್ಲಿ ಮತ್ತೊಬ್ಬರು ನಿನಗೆ ಆಧಾರವಾಗಿರ್ತಾಳೆ ಎಂಬುದಾಗಿ ಹೇಗೆ ನಂಬ್ತೀಯ? ಯೇಸು ಕರ್ತನು ಮಾತ್ರವೇ ನಿನ್ನನ್ನು ಹೊರಲಿಕ್ಕೆ ಶಕ್ತನು. ಯೇಸು ಕರ್ತನು ಮಾತ್ರವೇ ನಿನ್ನನ್ನು ಹೊತ್ತುಕೊಂಡದ್ದು. ಯೇಸು ಕರ್ತನು ಮಾತ್ರವೇ ನಿನ್ನನ್ನು ನಡೆಸುವಂಥದ್ದು. ಒಂದು ವೇಳೆ ಕರ್ತನ ಇರುವುದಾದರೆ ನಿಮಗೆ ಸಹಾಯಕರು, ನಿಮ್ಮ ಅಗತ್ಯತೆಗಳನ್ನು ಒದಗಿಸಿಕೊಡುವಂಥವ್ರು ಎಲ್ಲವನ್ನೂ ಸಹ ದೇವರು ಉತ್ತಮವಾದಂಥವನ್ನು ಒದಗಿಸಿಕೊಡ್ತಾರೆ. ಹಾಗೆ ದೇವರು ನಿಮಗೆ ಸಹಾಯ ಮಾಡಲಿಕ್ಕಾಗಿ ಕಳುಹಿಸಲ್ಪಡುವಂಥ ಯಾರೂ ಸಹ ನಿಮಗೆ ಆಶ್ವಾಸನೆ ಕೊಡೋದಿಲ್ಲ. ಅವರು ಮಾಡುವಂಥದ್ದನ್ನು ಮಾಡಿ ಕರ್ತನಿಗೆ ಮಹಿಮೆಯನ್ನು ಸಲ್ಲಿಸುವವರಾಗಿದ್ದಾರೆ. ನಮ್ಮ ರಕ್ಷಕನಾಗಿರುವಂಥ ಯೇಸು ಕರ್ತನ ಅದನ್ನೇ ನಿಮಗೆ ಹೇಳಿದ್ದಾರೆ. ನಿನ್ನ ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಲಿ ಕೊಡಬಾರದು ಎಂಬುದಾಗಿ. ನಿನ್ನ ಬಲಗೈಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರದು, ತಿಳಿಯದ ಇರುವ ಹಾಗೆ ನಿನಗೆ ಕೊಡು ಎಂಬುದಾಗಿ ಹೇಳಿ. ಇಂದು ನಿಮಗೆ ಒಂದನ್ನು ಕೊಡುವುದಾದರೆ ಒಂದನ್ನು ತಿಳಿದುಕೊಳ್ಳ್ರಿ. ನಿಮಗೆ ಒಂದನ್ನು ಕೊಡುವುದಾದರೆ ಆಲ್ರೆಡಿ ಅದು ನಿಮಗೆ ತಲುಪುವುದಕ್ಕಿಂತ ಮುಂಚಿತವಾಗಿ 10 ಜನಗಳಿಗೆ ತಲುಪಿಸಿ ನಿಮಗೆ ಕೊಟ್ಟಿರ್ತಾರೆ. ಒಂದು ವೇಳೆ ನಿಮಗೆ ಕೊಟ್ಟಾದ ನಂತರದಲ್ಲಾದರೂ ಸಹ ಅದು 10 ಜನಗಳಿಗೆ ತಲುಪಿರಲ್ಪಡುತ್ತದೆ. ಯಾಕೆ ಗೊತ್ತಾ? ಯಾಕಂದರೆ ಅವರು ಸ್ವಪ್ನಾವಸ್ಥೆಯಲ್ಲಿ ಇರುವಂಥವ್ರು, ಕನಸಿನಲ್ಲಿ ಹಾಗೆ ಮಾಡಲ್ಪಡ್ತಾರೆ. ಅವರ ಕನಸಿನನುಸಾರವಾಗಿ ನೀವು ಜೀವಿಸಬಾರದು. ಯೋಸೇಫನು ಕನಸನ್ನು ಕಂಡಂಥ ದೈವ ಮನುಷ್ಯ. ಅವನಿಗೆ ಬರಲ್ಪಟ್ಟಂಥ ಎಲ್ಲ ಕನಸುಗಳು ಸಹ ಕರ್ತನಿಂದ ಬಂದಂತಾಯಿತು. ಅವನನ್ನು ಕರ್ತನು ನೇಮಿಸಲ್ಪಟ್ಟರು, ಅವನನ್ನು ಕರ್ತನು ಅಭಿಷೇಕಿಸಲ್ಪಟ್ಟರು. ಯೋಸೇಫನನ್ನ ಕರ್ತನೇ ಪ್ರಧಾನಮಂತ್ರಿಯಾಗಿ ಐಗುಪ್ತ ದೇಶದಲ್ಲಿ ಕೂರಿಸಲ್ಪಟ್ಟರು. ದಾನಿಯೇಲನನ್ನು ಕರ್ತನು ಆರಿಸಿಕೊಂಡರು. ದಾನಿಯೇಲನಿಗೆ ಕರ್ತನು ಕನಸುಗಳ ವಿಚಾರಗಳನ್ನು ತಿಳಿಸುವಂಥ ಜ್ಞಾನವನ್ನು ಕೊಡಲ್ಪಟ್ಟರು. ಇಂದು ಪ್ರಿಯ ದೇವರ ಮಗನೇ ಮಗಳೇ, ಆತ್ಮಿಕ ಜೀವಿತ ಕನಸಿನಲ್ಲಿ ಸಾಗುವಂಥದ್ದಲ್ಲ, ಬದಲಾಗಿ ಯೇಸು ಕರ್ತನ ಜೊತೆಯಲ್ಲಿ ಸಾಗುವಂಥದ್ದಾಗಿದೆ. ಇಂದು ಅನೇಕರೀಗಾಗಲೇ ಅವರ ಮನಸ್ಸಿನಲ್ಲಿ ಪಾಸ್ಟರ್ಗಳಾಗಿ ಇದ್ದಾರೆ, ಅವರ ಮನಸ್ಸಿನಲ್ಲಿ ಸಭೆಗಳನ್ನು ಕಟ್ಟಿದ್ದಾರೆ. ಆದರೆ ದೇವರು ಅದನ್ನು ಮಾಡಿದ್ದಾರ? ಆಲೋಚನೆ ಮಾಡಿಕೊಳ್ಳಬೇಕು. ಕರ್ತನ ಚಿತ್ತವಿರುವುದಾದರೆ ನಾವು ಮುಂದುವರಿದು ಇದೇ ವಾಕ್ಯಗಳನ್ನು ಧ್ಯಾನಿಸೋಣ. ಹೀಗೆ ಸಮಯವಾದ ನಂತರದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ದೇವರ ಚಿತ್ತ ಬರೋಣ. ತಡವಾಗುವುದಾದರೆ ಮುಂದಿನ ವಾರದಲ್ಲಿ ಇದೇ ವಾಕ್ಯವನ್ನು ನಾವು ಮುಂದುವರಿಸೋಣ, ಪ್ರಾರ್ಥಿಸೋಣ. ಒಳ್ಳೆಯ ತಂದೆ, ನಮ್ಮ ಸರ್ವಶಕ್ತನಾದ ದೇವರೇ, ಯೇಸು ಕರ್ತನ ನಾಮದಲ್ಲಿ ನಾವು ನಿಮ್ಮ ಸಮ್ಮುಖದಲ್ಲಿ ಪ್ರಾರ್ಥಿಸ್ತೇವಪ್ಪ. ಸಂಜೆಗೊಂದು ಸತ್ಯ ಸಂದೇಶ ಅನ್ನುವಂಥ ಈ ಸಂಚಿಕೆಯಲ್ಲಿ ಮತ್ತೊಂದು ಬಾರಿ ಹೊಸ ಸಂಗತಿಗಳನ್ನು ನಮಗೆ ನೀವು ತಿಳಿಯಪಡಿಸಿರುವುದಕ್ಕಾಗಿ ಸ್ತೋತ್ರ. ಈ ಸಂದೇಶವನ್ನು ಈವರೆಗೂ ತಾಳ್ಮೆಯಿಂದ ಕೇಳಲ್ಪಟ್ಟಂಥ ಪ್ರತಿಯೊಬ್ಬ ದೈವ ಮಗಳನ್ನು ಮುಟ್ಟಿರಿ. ಅವರು ಕೂಡ ನೀವು ಮಾತನಾಡಿ ಅವರ ಜೀವಿತಗಳನ್ನು ನೀವು ಕಟ್ಟಿರಿ. ನಿಮ್ಮ ಕರೆಗಳಿಗೆ ಪ್ರತಿಯೊಬ್ಬರನ್ನು ಒಪ್ಪಿಸಿಕೊಡುತ್ತೇವೆ ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್. ಕರ್ತನಲ್ಲಿರುವ ಪ್ರೀತಿ ದೇವಜನರೇ, ಈ ಸಂದೇಶ ನಿಮಗೆ ಪ್ರಯೋಜನಕರವಾಗಿಯೂ ಆಶೀರ್ವಾದಕರವಾಗಿ ಇರುವುದಾದರೆ ಮತ್ತೊಬ್ಬರಿಗೆ ಇದನ್ನು ಕಳುಹಿಸಲ್ಪಡ್ರಿ. ಮಾತ್ರವಲ್ಲದೆ ನಿಮ್ಮ ಯಾವುದೇ ಪ್ರಾರ್ಥನಾ ಮನವಿಗಳಿರುವುದಾದರೂ ಸಹ ನಮ್ಮೊಡನೆ ನೀವು ಹಂಚಿಕೊಳ್ಳ್ರಿ. ನಿಮಗೋಸ್ಕರವಾಗಿ ಪ್ರಾರ್ಥಿಸಲಿಕ್ಕಾಗಿ ನಾವು ಸಂತೋಷವುಳ್ಳವರಾಗಿ ಆಸಕ್ತಿ ಉಳ್ಳವರಾಗಿಯೂ ಸಹ ಇದ್ದೇವೆ. ಮಾತ್ರವಲ್ಲದೆ ನಮಗೋಸ್ಕರವಾಗಿ ಸಹ ಪ್ರಾರ್ಥನೆ ಮಾಡಿಕೊಳ್ಳ್ರಿ. ದೇವರಾಗಿರುವಂಥ ಯೇಸು ಕರ್ತನು ನಮ್ಮನ್ನು ನಂಬಿಕೊಟ್ಟಿರುವಂಥ ಸೇವೆಯನ್ನು ಪ್ರಾಮಾಣಿಕವಾಗಿಯೂ ಯಥಾರ್ಥಿಕವಾಗಿಯೂ ನಾವು ಮಾಡುವ ಹಾಗೆ, ಮಾತ್ರವಲ್ಲದೆ ಈ ಸಂದೇಶಗಳೆಲ್ಲವೂ ಸಹ ನಿಮಗೆ ತಲುಪುವ ಹಾಗೆ ಬೇಕಾದಂಥ ಎಲ್ಲ ಅಗತ್ಯತೆಗಳನ್ನು ದೇವರಾಗಿರುವಂಥ ಕರ್ತನು ಒದಗಿಸಿಕೊಳ್ಳಲಿಕ್ಕೋಸ್ಕರವಾಗಿಯೂ ಪ್ರಾರ್ಥನೆ ಮಾಡಿಕೊಳ್ಳ್ರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಶುಭ ಸಂಜೆ.